ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ತೇಜಸ್ ನ್ಯೂಸ್ ಕನ್ನಡ. ನಾನು ನಿಮ್ಮ ಸುಷ್ಮಿತಾ. ಶಿಕ್ಷಕರು ಪ್ರಾಥಮಿಕ ಹಂತದಲ್ಲಿಯೇ ಮಕ್ಕಳಲ್ಲಿ ಪಾಠ ಕಲಿಕೆಯ ಜೊತೆಗೆ ಸಾಹಿತ್ಯ ಮತ್ತು ಜೀವನ ಮೌಲ್ಯಗಳ ಅರಿವು ಮೂಡಿಸಬೇಕು ಎಂದು ಕರ್ನಾಟಕ ಪ್ರದೇಶ ಗಡಿ ಅಭಿವೃದ್ಧಿ ಪ್ರಾಧಿಕಾರ ಸದಸ್ಯ ಡಾಕ್ಟರ್ ಸಂಜೀವ್ ಕುಮಾರ್ ಅತಿವಾಡಿ ಅವರು ಮಾತನಾಡಿ ತಿಳಿಸಿದರು. ವಿಶ್ವ ಕನ್ನಡಿಗರ ಸಂಸ್ಥೆ ಹಾಗೂ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ವತಿಯಿಂದ ಬೇದರ ನಗರದ ಖಾಸಗಿ ಹೋಟೆಲ್ ಸಭಾಂಗಣದಲ್ಲಿ ಹಮ್ಮಿಕೊಳ್ಳಲಾದ ರಾಜ್ಯ ಮಟ್ಟದ ಸಾಂಸ್ಕೃತಿಕ ಸಂಗೀತ ಹಾಗೂ ಗಾಯನ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿ, ಈ ಹಿಂದೆ ಶಿಕ್ಷಣದಲ್ಲಿ ಅಕ್ಷರದ ಜ್ಞಾನದ ಜೊತೆಗೆ ಸಂಸ್ಕಾರವೂ ದೊರೆಯುತ್ತಿತ್ತು. ಅದು ಪ್ರಸ್ತುತ ಕಣ್ಮರೆಯಾಗ್ತಾ ಇದೆ. ಶಿಕ್ಷಣದಲ್ಲಿ ಸಂಸ್ಕಾರ ಬರಬೇಕಾದ್ರೆ ಮೊದಲು ಶಿಕ್ಷಕರು ಸಾಹಿತ್ಯ ಅಧ್ಯಯನ ಮಾಡಬೇಕು ಎಂದು ತಿಳಿಸಿದರು. ಅಧ್ಯಕ್ಷತೆ ವಹಿಸಿದ ಕನ್ನಡ ಸಾಹಿತ್ಯ ಪರಿಷತ್ ತಾಲೂಕು ಅಧ್ಯಕ್ಷ ಎಂಎಸ್ ಮನೋಹರ್ ಅವರು ಮಾತನಾಡಿ, ಜಾನಪದ ಕಲೆಯನ್ನ ಜೀವಂತವಾಗಿಡಲು ಸಂಘ ಸಂಸ್ಥೆಗಳಿಗೆ ಸರ್ಕಾರ ಹೆಚ್ಚಿನ ಅನುದಾನ ನೀಡಬೇಕು ಎಂದು ಈ ಮೂಲಕ ಮನವಿ ಮಾಡಿದರು. ಮುಂಬೈನ ಸುರೇಶ್ ರೇವಣ್ಕರ್ ಮಾತನಾಡಿದರು. ಬೇದರ ವಿಶ್ವವಿದ್ಯಾಲಯದ ಕನ್ನಡ ಅಧ್ಯಯನ ವಿಭಾಗದ ಮುಖ್ಯಸ್ಥ ಡಾಕ್ಟರ್ ರಾಮಚಂದ್ರಪ್ಪ ಗಣಾಪುರ್ ವಿಶೇಷ ಉಪನ್ಯಾಸ ನೀಡಿದರು. ಪ್ರಸಾದ ಚಂದ್ರಕಾಂತ್, ಶಿವಕುಮಾರ ಪಾಂಚಾಳ್ ಇತರರು ಇದ್ದರು. ವಿಶ್ವ ಕನ್ನಡಿಗರ ಸಂಸ್ಥೆ ಅಧ್ಯಕ್ಷ ಸುಬ್ಬಣ್ಣ ಕರಕನಹಳ್ಳಿ ಸ್ವಾಗತಿಸಿ ಪ್ರಾಸ್ತಾವಿಕವಾಗಿ ಮಾತನಾಡಿದರು. ಪ್ರೇಮ್ ಪಕಲ್ವಾಡ ನಿರೂಪಣೆ ಮಾಡಿದರು. ಗ್ರಾಮೀಣ ಭಾರತದ ಜಾನಪದ ಸಾಹಿತ್ಯ ಸಂಸ್ಕೃತಿ ಜೀವಂತವಾಗಿಡಬೇಕಾದರೆ ಸರ್ಕಾರದ ಜೊತೆಗೆ ಸಂಘ ಸಂಸ್ಥೆಗಳು ಕೈಜೋಡಿಸಿ ಪ್ರಸಾರ ಕಾರ್ಯ ಮಾಡಬೇಕು. ಇಂದಿನ ಯುವ ಸಮುದಾಯಕ್ಕೆ ಜಾನಪದ ಕುರಿತು ಗೊತ್ತಿಲ್ಲ. ಇಂಥ ಸಂಸ್ಕೃತಿ ಮುಂದುವರಿಸಿಕೊಂಡು ಹೋಗಬೇಕು ಎಂದು ಡಾಕ್ಟರ್ ರಾಮಚಂದ್ರ ಗಣಾಪುರ ಅವರು ಮಾತನಾಡಿ ತಿಳಿಸಿದರು. ರಾಜ್ಯ ಮಟ್ಟದ ಕಾರ್ಯಕ್ರಮಕ್ಕೆ ವಿವಿಧೆಡೆಯಿಂದ ಕಲಾವಿದರು ಆಗಮಿಸಿ ಸಂಗೀತ ಕಾರ್ಯಕ್ರಮ ನಡೆಸಿಕೊಟ್ಟರು. ಭವಾನಿ ಎಸ್ ಕವಲ್ದಾರ್ ಕಲಬುರಗಿ, ಅನುಶ್ರೀ ಮುಂಬೈ ಭರತನಾಟ್ಯ ಪ್ರಸ್ತುತಪಡಿಸಿದರು. ಶೇಷಪ್ಪ ಚಿಟ್ಟ ಜಾನಪದ ವಾದ್ಯ ನುಡಿಸಿದರು. ಹರೀಶ್ ಚಕ್ರವರ್ತಿ, ಡಾಕ್ಟರ್ ಸುನೀತಾ ಬಿಕ್ಲೆ ಕನ್ನಡ ಹಾಡುಗಳನ್ನು ಹಾಡಿದರು. ಮಾತೋಶ್ರೀ ರಮಾಬಾಯಿ ಸಾಂಸ್ಕೃತಿಕ ಸಂಘ ಅಧ್ಯಕ್ಷೆ ಭಾರತೀ ತಂಡ ಭಜನೆ ಹಾಡುಗಳನ್ನು ಹಾಡಿದರು. ಡಾಕ್ಟರ್ ಬಸವರಾಜ್ ವಿಜಯಪುರ, ಡಾಕ್ಟರ್ ಸುನೀತಾ ಪಿ ಸೂರ್ಯವಂಶಿ, ಸುರೇಖಾ ಕಾಂಬ್ಳೆ, ಅಜಿತ್, ದಿಲೀಪ್ ಮೋಗ, ಅವಿನಾಶ್ ಸೋನೆ, ಪ್ರಿಯಾಂಕಾ ಎಚ್ ಬಿ, ಡಾಕ್ಟರ್ ಹನುಮಂತರಾಯ್ ಜೇವರ್ಗಿ, ರವಿದಾಸ್ ಕಾಂಬ್ಳೆ, ಬಸವೇಶ್ವರಿ ರಾಯಭಾಗ, ಡಾಕ್ಟರ್ ವಿಲಾಸ್ ಕಾಂಬ್ಳೆ ಬೆಳಗಾವಿ, ಶಿವಾನಂದ್, ರಾಜು ಪವಾರ್ ಸ್ವರಚಿತ ಕವಿತೆ ವಾಚನ ಮಾಡಿದರು. ಉತ್ತರ ಕನ್ನಡದ ಕುಮಟಾ ತಾಲೂಕಾದ ಕೊಡಕಣಿ ಜಿಲ್ಲೆಯಲ್ಲಿ ನನ್ನ ಜನ್ಮ ಆಗಿದೆ ಮತ್ತು ನಾನು ದುಡಿತಕ್ಕಾಗಿ ಬಾಂಬೆಗೆ ಶಿಫ್ಟ್ ಆಗಿದೆ. ಅಲ್ಲಿಂದ ಅಲ್ಲೇ ಇದ್ದೆ. ನಾನು ಅನಾಥಾಶ್ರಮವನ್ನು ನಡೆಸ್ತಾ ಇದ್ದೇನೆ. ನವಜೀವನ ಆಧಾರ ಸಂಸ್ಥೆಯ NGO ಮಾಧ್ಯಮದಿಂದ ನಿರಾಧಾರ ಸೇವಾ ಕೇಂದ್ರ ಅಂತ ಒಂದು NGO ನಿರಾಧಾರ ಸೇವಾ ಕೇಂದ್ರ ಆಶ್ರಮ ನಡೆಸ್ತಾ ಇದ್ದೇನೆ. 48 ಚಿಕ್ಕ ಪುಟ್ಟ ಮಕ್ಕಳಿದ್ದಾರೆ. ಅವರಿಗೆ ಶಾಲೆಯ ಎಲ್ಲ ಇರುವ ಕೆಲಸ, ಅಲ್ಲಿ ಅವರ ಪಾಲನೆ ಪೋಷಣೆ ಮತ್ತು ಶಾಲೆಯ ಎಲ್ಲ ಜವಾಬ್ದಾರಿಯನ್ನು ಕನ್ನಡ ನಾಡಿನ ಒಂದು ಹೆಮ್ಮೆ ಅಂತ ನಾನು ಒಂದು ನಡೆಸ್ತಾ ಇದ್ದೇನೆ. ಮತ್ತು ಮೆಡಿಕಲ್ ಫೀಲ್ಡ್ನಲ್ಲಿ ಯಾರಿಗೆ ಯಾವುದೇ ಒಂದು ಸಹಾಯ ಬೇಕಾದರೆ ನೀವು ಕನ್ನಡ ನಾಡಿನಲ್ಲಿ ಅಲ್ಲಿ ಯಾರು ನಿಮ್ಮ ಸಂಬಂಧಿಕರಿದ್ದಾರೆ, ಯಾರು ಗುರುತಾದವರಿದ್ದಾರೆ, ನಿಮಗೆ ಮೆಡಿಕಲ್ ಫೀಲ್ಡ್ಗೆ ಯಾವುದೇ ಥರದ ಸಹಾಯ ಬೇಕಾದರೆ ನನಗೆ ಸಂಪರ್ಕಿಸಬಹುದು. ನಾನು ಅದರಲ್ಲೂ ಕೆಲಸ ಮಾಡ್ತಾ ಇದ್ದೇನೆ. ಇನ್ನೂವರೆಗೆ ನಾನು ಹುಬ್ಬಳ್ಳಿ, ಧಾರವಾಡ ಮತ್ತು ಮುಲ್ಗೋಡ ತಾಲೂಕಿನ 4-5 ಜನರಿಗೆ ಬಾಂಬೆ ಮಹಾರಾಷ್ಟ್ರ ಸರ್ಕಾರದ ವತಿಯಿಂದ ಅವರಿಗೆ ಸಹಾಯ ನಿಧಿಯನ್ನು ಕೊಡಿಸಿದ್ದೇನೆ. ಮತ್ತು ನಮ್ಮಂತ ಚಿಕ್ಕ ಪುಟ್ಟ ಸಾಧಕರಿಗೆ ಸುಬ್ರಹ್ಮಣ್ಯ ಕರಕನಹಳ್ಳಿಯವರು ಅವರ ಕೀರ್ತಿಯನ್ನು ಹೇಳಲು ಬಯಸಿದ್ದೇನೆ. ಆದರೆ ಏನ್ ಹೇಳ್ತಾರೆ, ಡಿಕ್ಷನರಿಯಲ್ಲಿ ಅವರ ಶಬ್ದಕೋಶ ಕಡಿಮೆ ಆಗುವುದು. ಅವರ ಮೂರ್ತಿ ಚಿಕ್ಕದು, ಕೀರ್ತಿ ದೊಡ್ಡದು ಅಂತ ಅವರ ಇದಿದೆ. ಅವರು ನಮ್ಮಂತ ಸಾಧಕರಿಗೆ ದೇಶದ ಮೂಲೆಯಿಂದ ಕರ್ನಾಟಕ ಅಂದರೆ ಸಾವಿರಾರು ಕಿಲೋಮೀಟರ್ ನಾವು ಬಾಂಬೆಯಿಂದ ಬರ್ತಾರೆ. ಅವ್ರು ನೀವೇ ಎಣಿಸಿರಿ ಎಲ್ಲಿ ಅವರ ಕಾಂಟ್ಯಾಕ್ಟ್ಸ್ ಇದೆ. ಅವರು ಯಾವ ಒಂದು ರತ್ನ ಅಂದರೆ ಅಮೂಲ್ಯ ಸಾಹಿತ್ಯಕ ಕನ್ನಡ ನಾಡಿಗಾಗಿ ಯಾರು ಏಳಿಗೆಗೆ, ಕನ್ನಡ ಏಳಿಗೆಗಾಗಿ ಯಾರು ಪ್ರಯತ್ನಿಸ್ತಾ ಇದ್ದಾರೆ ಅಂತವರನ್ನು ವಿಶೇಷ ತರಬೇತಿ, ಅವರಲ್ಲಿದ್ದ ಗುಣವನ್ನು ಊಹಿಸಿಕೊಂಡು ಅವರನ್ನು ಸ್ಟೇಜ್ನಲ್ಲಿ ಒಂದು ಪೀಠ ಕೊಡ್ತಾರೆ ಮತ್ತು ಅವರಿಗೆ ಒಂದು ಏನು ಅವರಿಗೆ ಅವರ ಪ್ರಚಾರ ಮತ್ತು ಪ್ರಸಾರ ಎಲ್ಲ ಮಾಡುವ ಕೆಲಸವನ್ನು ನಮ್ಮ ಮಿತ್ರ ಸುಬ್ಬಣ್ಣ ಕರಕನಹಳ್ಳಿ ಮಾಡ್ತಾರೆ. ಅವರಿಗೆ ಕೋಟಿ ಧನ್ಯವಾದಗಳು. ಮತ್ತು ನನ್ನಿಂದ ಎಷ್ಟು ನಿಮಗೆ ಸಹಾಯ ಆಗುವುದು, ನಾನು ಮಹಾರಾಷ್ಟ್ರ ತಿಳಿದು ಕನ್ನಡ ನಾಡಿನ ಜನರಾಗಿ ಮಾಡಲಿಕ್ಕೆ ಆಶ್ವಾಸನೆ ಕೊಡ್ತಾ ಇದ್ದೆ. ಕನ್ನಡಿಗರ ಸಂಸ್ಥೆ ಕರ್ನಾಟಕ. ಒಂದು 2 ನಿಮಿಷ ಮಾತಾಡ್ಬೋದಾ? ಜಾಸ್ತಿ ಮಾತಾಡಲ್ಲ. ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಹಾಯಧನದ ಸಹಯೋಗದಲ್ಲಿ
ಒಂದು ರಾಜ್ಯ ಮಟ್ಟದ ಸಾಂಸ್ಕೃತಿಕ ಸಂಗೀತ ಮತ್ತು ಗಾಯನ ಕವಿಗೋಷ್ಠಿ ಕಾರ್ಯಕ್ರಮದ ಉದ್ಘಾಟಕರಾದಂತಹ ಮಿತ್ರರಾದಂತಹ ಗಡಿನಾಡು ಪ್ರದೇಶದ ಸದಸ್ಯರಾದಂತಹ ನನ್ನ ಆತ್ಮೀಯ ಮಿತ್ರ ಸಂಜುಕುಮಾರ್ ಅತ್ತಿವೇಳೆ ಅವರೇ, ಹಾಗೂ ವಿಶೇಷ ಉಪನ್ಯಾಸ ನೀಡಿದಂಥ ಹಿರಿಯರು ಡಾಕ್ಟರ್ ಕವಿಗಳು ಡಾಕ್ಟರ್ ರಾಮಚಂದ್ರ ಗಣಪುರ್ ಅವರೇ, ಮತ್ತು ನಮ್ಮ ಮುಂಬೈಯಿಂದ ಪ್ರಸಾದ್ ಚಂದ್ರಕಾಂತ್ ಹಾಗೂ ಶಿವಕುಮಾರ್ ಸರ್, ಶಿವರಾಜ್ ಸರ್ ಅವರು ಆಗಮಿಸಿದ್ದಾರೆ. ಹಾಗೆ ವಿಶೇಷವಾಗಿ ಈ ಕಾರ್ಯಕ್ರಮದ ಮುಖ್ಯ ರೂವಾರಿ ಈಗ ಬರೀ ಸುಬ್ಬಣ್ಣ ಕರ್ಕನಳ್ಳಿ ಅಲ್ಲ, ಡಾಕ್ಟರ್ ಸುಬ್ಬಣ್ಣ ಕರ್ಕನಳ್ಳಿ. ಒಂದ್ಸರಿ ಜೋರ ಚಪ್ಪಾಳೆ ಅವರು. ಡಾಕ್ಟರ್ ಸುಬ್ಬಣ್ಣ ಕರ್ಕನಳ್ಳಿ ಅವರು ಬಹಳ ವಿಶಿಷ್ಟವಾದಂಥ ಕಾರ್ಯಕ್ರಮವನ್ನು ಪ್ರತಿ ವರ್ಷ ನಮ್ಮ ಬೀದರ್ ನಗರ ಅಲ್ಲ, ಕರ್ನಾಟಕ ರಾಜ್ಯದ ಮೂಲೆ ಮೂಲೆಯಲ್ಲಿ ನಡೆಸ್ತಾ ಇದ್ದಾರೆ. ಇಲ್ಲಿವರೆಗೆ ಅವರು ಪಟ್ಟಂತ ಪ್ರಶಸ್ತಿಗಳು ನಾನು ಲೆಕ್ಕ ಹಾಕಿದರೆ ಯಾವ ರಾಜ್ಯ ಸರ್ಕಾರನೂ ಕೂಡ ಇಷ್ಟು ಪ್ರಶಸ್ತಿ ಕೊಟ್ಟಿಲ್ಲ, ಸರ್ಕಾರ ಕೊಟ್ಟಿಲ್ಲ. ಒಂದು ಸಣ್ಣ ಸಂಸ್ಥೆಯನ್ನ ಅವರು ಹುಟ್ಟಾಕಿ ಇಡೀ ರಾಜ್ಯಾದ್ಯಂತ ನಾಡಿನಾದ್ಯಂತ ಜನರನ್ನು ಗುರುತಿಸಿ ಒಂದೊಂದು ರೀತಿಯಾದಂಥ ಹೊಸತನದ ಪ್ರಶಸ್ತಿಗಳನ್ನು ಕೊಟ್ಟಿದ್ದಾರೆ. ಈ ಕಾರ್ಯಕ್ರಮದಲ್ಲಿ ನನಗೆ ಭಾಗವಹಿಸಲಿಕ್ಕೆ ಮುಂಬೈಯಿಂದ ನಮ್ಮ ಕನ್ನಡಿಗರು, ನಮ್ಮ ಕರ್ನಾಟಕದವರೇ ಮುಂಬೈಯಲ್ಲಿ ಸೇವೆಯನ್ನು ಸಲ್ಲಿಸಿ ಅಲ್ಲಿ ಕನ್ನಡವನ್ನು ಉಳಿಸುವಂಥ ಕಾರ್ಯವನ್ನು ಮಾಡ್ತಾ ಇದ್ದಾರೆ. ಮುಂಬೈಯಿಂದ ಬಂದಂಥ ಒಂದು ಹುಡುಗಿ ಭರತನಾಟ್ಯವನ್ನು ಮಾಡಿದ್ದಾಳೆ, ಗುಲ್ಬರ್ಗದಿಂದ ಬಂದಂಥ ಹುಡುಗಿ ಭರತನಾಟ್ಯ ಮಾಡಿದ್ದಾಳೆ. ಚಿಂಚೋಳಿ ಮತ್ತು ಗುಲ್ಬರ್ಗ ಭಾಗದಿಂದ ಬಂದಂಥ ಕವಿಗಳು ಇಲ್ಲಿ ಕವನ ವಾಚನವನ್ನು ಮಾಡಿದ್ದಾರೆ. ಹಾಗಾಗಿ ಅನೇಕ ಸಾಹಿತ್ಯ ಮತ್ತು ಸಂಸ್ಕೃತಿಯನ್ನ, ಅನೇಕ ವಿಷಯಗಳನ್ನ ನಮ್ಮ ಎಲ್ಲ ಹಿರಿಯರು ಮಾತಾಡಿದ್ದಾರೆ. ನಾಡಿಗಾಗಿ ಮತ್ತು ತಾಯಿಯ ಸೇವೆ, ಹಾಗೆ ಕೆಲವು ಕವಿಗಳನ್ನ ನಾವು ಒಂದು ಭಾವನಾತ್ಮಕವಾದಂಥ ಮತ್ತು ತನ್ನ ಪ್ರೇಯಸಿಗಾಗಿ ಬರೆದಂಥ ಕವನಗಳು ಕೂಡ ನಾವಿಲ್ಲಿ ನೋಡಿದ್ದೇವೆ. ಇನ್ನೊಂದು ವಿಶೇಷವಾಗಿ ಒಂದು ಹೊಸ ಕವಿತ್ರಿ ಬರೆದಂಥ ಹಾಡು, ಕವನ ಇದ್ದಾಗ ನಾವೇನು ನೋಡೋದಿಲ್ಲ, ಹೋದ ಮೇಲೆ ಎಲ್ಲ ಮಾಡ್ತೀವಿ ಅನ್ನೋದೇನಿದೆ ಅಲ್ಲ, ಅದು ನಿಜವಾಗಲೂ ಇವತ್ತಿನ ವಾಸ್ತವ ಸ್ಥಿತಿ. ಇವತ್ತಿನ ಸ್ಥಿತಿಯಲ್ಲಿ ಹಾಗೇನೆ ಇದ್ದೇವೆ. ಇದ್ದಾಗ ಯಾರು ನೋಡೋದಿಲ್ಲ, ಹೋದ ಮೇಲೆ ನಾವು ಹಾಗಿದ್ರು ಹೀಗಿದ್ರು ಅಂತ ಹೇಳ್ತೀವಿ. ನಮ್ಮ ಕವಿಗಳು ಇನ್ನೂ ಬಹಳ ತೀಕ್ಷ್ಣವಾದಂಥ ಕವನಗಳನ್ನು ಬರಿಬೇಕಾಗಿದೆ. ಯಾಕಂದ್ರೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿ 3 ಜನ ಮುಗ್ಧ ಹೆಣ್ಣು ಮಕ್ಕಳ ಜೀವ ತಿನ್ನಂತ ಈ ನಾಡಿನ ಒಳಗಡೆ ಕವನಗಳು ಬರಬೇಕಾಗಿದೆ. ಅವರ ಏನು ಸಂಘರ್ಷ ಇದೆ, ಅವರ ಬದುಕಿದೆ, ಅದನ್ನ ನಾಡಿಗೆ ತಿಳಿಸಬೇಕಾಗಿದೆ. ಅಂಥ ಕವನಗಳು ಕೂಡ ಇವತ್ತು ನಮ್ಮ ಕವಿಗಳು ಬರಿಬೇಕು. ಒಂದ್ ಕಡೆ ಕವಿಗಳು ಹೇಳ್ತಾರೆ ಲೇಖನ ಖಡ್ಗ ಆಗಬೇಕು ಅಂತ. ಲೇಖನ ಹೇಗಾಗಬೇಕು ಅಂದ್ರೆ ಖಡ್ಗ ಆಗಬೇಕು, ಕತ್ತಿಯಂತೆ ಅದು ಜನರ ಮನಸ್ಸಿನಲ್ಲಿ ಅದು ಏನಾಗಬೇಕು, ನೆಲೆ ಊರಬೇಕು. ಇಂತಹ ಸಂದರ್ಭದಲ್ಲಿ ಸುಬ್ಬಣ್ಣ ಕರ್ಕನಳ್ಳಿ ಕಲಾವಿದರು, ಹೋರಾಟಗಾರರು, ಸಾಹಿತಿಗಳು ಮತ್ತು ವಿದ್ವಾಂಸರು, ಸಿನಿಮಾಕ್ಕಾಗಿ ಈಗ ಹಾಡುಗಳನ್ನು ರಚನೆ ಮಾಡುತ್ತಾ ಇರುವವರು, ಅನೇಕ ವಿಭಿನ್ನವಾದಂಥ ಕ್ಷೇತ್ರಗಳಲ್ಲಿ ಅವರು ದುಡಿದವರು. ಅವರು ಪ್ರಾರಂಭದಲ್ಲಿ ಹೋರಾಟ ಮಾಡೋವರಿಗೆ ಅಂಬೇಡ್ಕರ್ ಸರ್ಕಲ್ ಹತ್ರ ಅವರು ಬಂದಾಗ ಕರಪತ್ರಗಳನ್ನು ಬರ್ಕೊಡ್ತಿದ್ರು. ಈಗ ಅವರೇ ಸ್ವತಃ ಸಂಸ್ಥೆಯನ್ನು ಕಟ್ಟಿ ಅನೇಕ ಪುಸ್ತಕಗಳನ್ನು ಪ್ರಕಟ ಮಾಡಿ ನಾಡಿನ ಎಲ್ಲ ಕ್ಷೇತ್ರದಲ್ಲಿ ಸೇವೆ ಮಾಡುವಂಥವ್ರಿಗೆ ಗುರುತಿಸುವಂಥ ಅದು ಅಷ್ಟು ಸರಳವಾದಂಥ ಕೆಲಸ ಅಲ್ಲ. ನೀವು ಬೋರ್ಡ್ ಮೇಲೆ ನೋಡಬೇಕು, 2021-22 ಸಾಲಿನ ಅಂತಿದೆ. ಈ ಸಂಸ್ಥೆಗೆ ಸರ್ಕಾರದಿಂದ ಧನ ಸಹಾಯ ಬೇಕು ಅಂದಾಗ ಅವರು ಮುಖ್ಯಮಂತ್ರಿವರೆಗೂ ಕೂಡ, ಬೆಂಗಳೂರಿನಲ್ಲಿ ಮುಖ್ಯಮಂತ್ರಿವರೆಗೂ ಕೂಡ ಹೋದಂಥ ಸಂದರ್ಭಗಳನ್ನು ನಾವು ನೋಡ್ತೀವಿ. ಹಾಗಾಗಿ ಯಾವುದೇ ಒಂದು ಕನ್ನಡ ಪರ ಕೆಲಸ ಮಾಡುವಾಗ ಸಾಹಿತ್ಯ ಸಾಂಸ್ಕೃತಿಕ ಕ್ಷೇತ್ರದಲ್ಲಿ ಸಂಘ ಸಂಸ್ಥೆಗಳು ತೊಡಗಿಕೊಂಡಾಗ ಸರ್ಕಾರ ಉದಾರವಾಗಿ ಧನ ಸಹಾಯ ಮಾಡಬೇಕು. ಅಲ್ಲಿ ಯಾವುದೇ ಜಿಪುಣತನ ಮಾಡಬಾರ್ದು.
ಹಾಗೆ ಮಾಡಿದ್ರು ಮಾತ್ರ ಕಲಾವಿದರು ಬೆಳೀತಾರೆ, ಕಲೆ ಬೆಳೀತದೆ, ಭಾಷೆ ಬೆಳೀತದೆ. ನಾನು 4 ವರ್ಷಗಳ ಹಿಂದೆ ಮುಂಬೈಗೆ ಹೋಗಿದೆ, ಹೊರನಾಡು ಕನ್ನಡ ಏನು ಕಲಾವಿದರ ಕಾರ್ಯಕ್ರಮ ಅಂತೇಳಿ. ಮುಂಬೈಯಲ್ಲಿ ಬಹಳಷ್ಟು ಜನ ಕನ್ನಡಿಗರಿದ್ದಾರೆ. ಅವರು ತನ್ನ ಕನ್ನಡವನ್ನು ಉಳಿಸೋದ್ರ ಜೊತೆಗೇನೆ ಕನ್ನಡ ಶಾಲೆಯನ್ನು ಪ್ರಾರಂಭ ಮಾಡಿದ್ದಾರೆ ಮುಂಬೈಯಲ್ಲಿ. ಹಗಲ ಹೊತ್ತಿನಲ್ಲಿ ಇಂಗ್ಲಿಷ್ ಶಾಲೆ ನಡೆದರೆ ರಾತ್ರಿ ಹೊತ್ತಲ್ಲಿ ಕನ್ನಡ ಶಾಲೆಗಳು ನಡೀತದೆ. ಆ ಶಾಲೆ ಪಕ್ಕದಲ್ಲಿ ನಾವು ಬೀದರ್ನ ಸುಮಾರು 25 ಜನ ಕಲಾವಿದರಿದ್ದೀವಿ. ಹಾಗೆ ಮದ್ರಾಸಿಗೆ ನಾನು ಹೋದಾಗ ಮದ್ರಾಸಲ್ಲಿ ಬೀದರ್ದವರು ಒಬ್ಬರಿದ್ದಾರೆ, ಅಲ್ಲಿ ಕನ್ನಡದಲ್ಲಿ ಹೈಸ್ಕೂಲ್ ವರೆಗೆ ಕನ್ನಡ ಶಾಲೆ ನಡೆಸ್ತಾರೆ. ಮದ್ರಾಸಲ್ಲಿ ಬೀದರ್ದವರೇ ಇದ್ದಾರೆ. ಸೊ ನಮ್ಮ ನಾಡಿನ ಜನ ಯಾವುದೇ ರಾಜ್ಯ, ಯಾವುದೇ ದೇಶ, ಯಾವುದೇ ಊರಿಗೆ ಹೋದರೂ ತನ್ನ ಭಾಷೆಯನ್ನು ಮರ್ತಿಲ್ಲ ಅನ್ನೋದು ಬಹಳ ಹೆಮ್ಮೆಯಿಂದ ನಾವು ಹೇಳ್ಕೋಬೇಕಾಗಿದೆ. ಯಾಕಂದ್ರೆ ಭಾಷೆ ಇದು ನೆಲದ ಭಾಷೆ, ಇದು ನಮ್ಮ ಸಂಸ್ಕೃತಿ. ಯಾರಾದರೂ ಏನಾದರೂ ನಮ್ಗೊಂದ್ಸರಿ ಬೈದು ಬಿಟ್ರೆ ನಾವು ತಾಯಿಗೆ ನೆನೆಸ್ಕೊಂಡ್ಬಿಡ್ತೀವಿ, ಅವ್ವ ನನಗೆ ಹಿಂಗೆ ಬೈದರು ಅಂತ. ಅವ್ವ ಅನ್ನೋ ಪದ ಯಾವಾಗ ಬರ್ತದಂದ್ರೆ ಆ ತಾಯಿಯ ಕರಳಿನ ಸಂಬಂಧ ಏನಿದೆ ಆ ಭಾವನೆ ನಮ್ಮಲ್ಲಿ ಬರ್ತದೆ. ಹಾಗಾಗಿ ಕನ್ನಡ ಭಾಷೆ ಸಾವಿರಾರು ವರ್ಷಗಳ ಹಿಂದೆ ಹುಟ್ಟಿದಂಥ ಭಾಷೆ. ವಚನ ಸಾಹಿತ್ಯ ಕನ್ನಡ ಭಾಷೆ, ಶರಣರ ಸಾಹಿತ್ಯ ಕನ್ನಡ ಭಾಷೆ, ಹೀಗೆ ಹಲವಾರು ರೀತಿಯಲ್ಲಿ ನಾವು ಭಾಷೆ, ನಮ್ಮ ಕನ್ನಡ ಭಾಷೆ ನೋಡ್ತೀವಿ. ನೀವು ನಿಮ್ಮ ಹತ್ರ ಇರುವಂತ ನೋಟುಗಳನ್ನು ನೋಡಿ ಅದರಲ್ಲಿ ಕನ್ನಡ ಭಾಷೆ ಇದೆ. ಪ್ರತಿಯೊಂದರಲ್ಲಿ ಕೂಡ ಇವತ್ತು ನಾವು ಕನ್ನಡ ಭಾಷೆಯನ್ನ ಬಳಸಬೇಕಾಗಿದೆ, ಉಳಿಸಬೇಕಾಗಿದೆ. ಹಾಗಾಗಿ ಕನ್ನಡ ಮೊದಲು ನಾವು ಚೆನ್ನಾಗಿ ಕಲಿಬೇಕು, ಆಮೇಲೆ ಅನ್ಯ ಭಾಷೆ ಕಲಿಬೇಕು. ನಾವು ಅದರಲ್ಲಿ ಪಕ್ಕ ಇಲ್ಲ, ಇದರಲ್ಲಿ ಪಕ್ಕ ಇಲ್ಲ. ಅರ್ಧಂಬರ್ಧಕ್ಕೆ ಹೋಗಿ ಅನ್ಯ ಭಾಷೆ ಕಲಿತು ಅದನ್ನು ಅರ್ಧ ಮಾತಾಡ್ತೀವಿ, ಇದನ್ನು ಅರ್ಧ ಮಾತಾಡ್ತೀವಿ. ಮಾತಾಡುವಾಗ ಪೂರ್ತಿ ಅರ್ಧ ಭಾಷೆಗಳು ಇಂಗ್ಲಿಷಲ್ಲಿ ಬಂದ್ಬಿಡ್ತವೆ. ಹಾಗಾಗಿ ನಾವು ಭಾಷೆಗೆ ಮೊದಲು ಪ್ರೀತಿಸಿದ್ರೆ, ಭಾಷೆಗೆ ಗೌರವಿಸಿದ್ರೆ, ಅದು ನಮ್ಮ ತಾಯಿಗೆ ಗೌರವಿಸಿದ ಹಾಗೆ, ನಮ್ಮ ನೆಲಕ್ಕೆ ಗೌರವಿಸಿದ ಹಾಗೆ, ನಮ್ಮ ಸಂಸ್ಕೃತಿಗೆ ಗೌರವಿಸಿದ ಹಾಗೆ ಅನ್ನೋದನ್ನ ನಾವೆಂದೂ ಕೂಡ ಮರಿಬಾರ್ದು ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ನಮ್ಮ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಂಘ ಸಂಸ್ಥೆಗಳಿಗೆ ಉದಾರವಾಗಿ ಧನ ಸಹಾಯ ಮಾಡಬೇಕು. ಮತ್ತು ನಾವು ಕರ್ನಾಟಕ ಸರ್ಕಾರಕ್ಕೆ ಈ ವರ್ಷ ಅಭಿನಂದನೆ ಹೇಳಬೇಕಾಗುತ್ತೆ. ಬಸವಣ್ಣವರಿಗೆ ಇವತ್ತು ಸಾಂಸ್ಕೃತಿಕ ನಾಯಕರಾಗಿ ನಮ್ಮ ನಾಡಿಗೆ ಪರಿಚಯಿಸಿ ಘೋಷಣೆ ಮಾಡಿದಂತ ರಾಜ್ಯ ಸರ್ಕಾರ ಕೂಡ ಅಭಿನಂದನೆ ಹೇಳಬೇಕಾಗ್ತದೆ. ಈಗ ಇಲ್ಲಿ ಕೊಟ್ಟಂತ ಎಲ್ಲಾ ಪ್ರಶಸ್ತಿ ಒಳಗಡೆ ಬಸವಣ್ಣವರ ಭಾವಚಿತ್ರ ಇದೆ. ನಾನು ಅಭಿನಂದನೆ ಯಾರಿಗೆ ಹೇಳಬೇಕಂದ್ರೆ ಡಾಕ್ಟರ್ ಸುಬ್ಬಣ್ಣ ಕರ್ಕನೊಳಿ ಅವರಿಗೆ ಹೇಳಬೇಕು. ಯಾಕಂದ್ರೆ ಸರ್ಕಾರದ ಒಂದು ಘೋಷಣೆ ಆದಂತ ಏನು ಸಾಂಸ್ಕೃತಿಕ ನಾಯಕನ ಬಸವಣ್ಣವರ ಭಾವಚಿತ್ರವನ್ನ ಜೊತೆಯಲ್ಲಿ ಇಟ್ಟು ಸನ್ಮಾನ ಪತ್ರವನ್ನ ನೀಡಿದಿರಲ್ಲ, ನಿಜವಾಗಲೂ ಕೂಡ ನೀವು ಅಭಿನಂದನೆ ಅನ್ನುವಂತ ಇಡೀ ನಮ್ಮ ಬೀದರ್ ಜಿಲ್ಲೆ ಜನತೆ ಪರವಾಗಿ ಧನ್ಯವಾದಗಳನ್ನು ಹೇಳ್ತಾ, ನನಗಿಲ್ಲಿ ಅಧ್ಯಕ್ಷ ಸ್ಥಾನವನ್ನು ಕೊಟ್ಟು 2 ಮಾತಾಡಕ್ಕೆ ಅವಕಾಶ ಕೊಟ್ಟಂತ ತಮ್ಮೆಲ್ಲರಿಗೆ ಒಂದಿಸ್ತಾ ನನ್ನೆರಡು ಮಾತು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ವೇಷಭೂಷಣಗಳು, ನಮ್ಮ ಕೇಶ ವಿನ್ಯಾಸಗಳು, ನಮ್ಮ ಇವತ್ತಿನ ವೇಷಭೂಷಣಗಳು ಬಹಳಷ್ಟು ಬದಲಾವಣೆ ಆಗಿದೆ. ಹಾಗಾಗಿ ಈ ನಮ್ಮ ಕಲ್ಚರನ್ನು ಉಳಿಸುವಂತ, ಬೆಳೆಸುವಂತ ಕಾರ್ಯ ಆಗ್ಬೇಕು. ಆಮೇಲೆ ಪಾಶ್ಚಾತ್ಯ ಒಂದು ಪ್ರಭಾವದ ಒಂದು ರೂಢಿಯಲ್ಲಿ ನಮ್ಮ ವೇಷಭೂಷಣಗಳು ಬದಲಾವಣೆ ಆಗ್ತಾ ಇದ್ದಾವೆ. ಮೊನ್ನೆ ಹುಮ್ನಾಬಾದ್ ಒಂದು ಮ್ಯಾರೇಜ್ ಹೋಗಿದ್ದೆ. ಆ ಹುಡುಗ ಮೊಳಕಾಲ್ ಹರಿದಿದ್ದೆಲ್ಲ ಜೀನ್ಸ್ ಪ್ಯಾಂಟ್ ಹಾಕೊಂಡು ಬಂದಿದ್ದ. ಮೊಳಕಾಲೆಲ್ಲ ಹರಿದಿತ್ತು ಜೀನ್ಸ್ ಪ್ಯಾಂಟ್. ನಿಮ್ಮ ಅಕ್ಕರ ಮದಿ ಅದು ತಮ್ಮ ಹಿಂಗೆ ಹಳಿದಾಗ ಕೈಕೊಂಡು ಬಂದಿದಿ ಅಂತ ನಾ ಕೇಳ. ಇಲ್ರಿ ಮಮ್ಮ 1800 ರೂಪಾಯಿ ಕೊಟ್ಟು ನೋಡಿದ ಹೊಸದೇ ಅದನ್ನು. ಎಂತ ವಿಪರ್ಯಾಸ. ಆಮೇಲೆ ನಮ್ಮ ಕೇಶ ವಿನ್ಯಾಸಗಳು, ಅದು ಯಾವ್ಯಾವ ಕಟ್ಟಿಂಗ್ಗಳು, ಆ ಕಟ್ಟಪ್ಪ ಕಟ್ಟಿಂಗು, ಹೆಬ್ಬುಲಿ ಕಟ್ಟಿಂಗು, ಏನೇನು ಕಟ್ಟಿಂಗ್ ಮಾಡಿ ತೊಗರಿ ಸಾಲ ಬಿಟ್ಟಂಗೆ ಬಿಡ್ತಾರೆ. ಅವಾಗ ನಮ್ಮ ಟೈಮ್ನಾಗ ಹಂಗಿಲ್ಲ, ಕಟ್ಟಿಂಗ್ ಅಂದ್ರೆ ಪೂರಾ ಗಾಂಧಿ ಕಟ್ಟಿಂಗ್ ಮಾಡಿಬಿಡೋ ಅಂತ ಸಂದರ್ಭಗಳು ಕೂಡ ಇದ್ದವು. ಹೀಗೆ ನಮ್ಮ ಆಚಾರ ವಿಚಾರ, ನಡೆ ನುಡಿ, ಸಂಸ್ಕೃತಿ ಉಳಿಸಿ ಬೆಳೆಯುವಂತ ಕೆಲಸ ಆಗ್ಬೇಕು. ಸಂದರ್ಭಕ್ಕೆ ತಕ್ಕಂತೆ ಈ ಗಾಯನ, ಕಲೆ, ಹಾಡು ಅರ್ಥಪೂರ್ಣವಾಗಿ ನಡಿಬೇಕು. ಆಮೇಲೆ ನಿರಂತರವಾಗಿ ಇವು ಉಳಿಸುವಂತ ಕೆಲಸ ಬಹಳ ಸವಾಲಿನ ಕೆಲಸ ಆಗಿದೆ. ಇವತ್ತಿನ ಮೊಬೈಲ್ ಯುಗದಲ್ಲಿ ಜನರು ಸೇರೋದು ಬಹಳ ಅಪರೂಪ ಆಗಿದೆ. ಹಾಗಾಗಿ ಬಹಳಷ್ಟು ಕಲೆ, ಸಾಹಿತ್ಯಕ್ಕೆ ಸಂಗೀತ ಸೇರಿದ್ರೆ ಚಿನ್ನದ ಹೂವಿನ ಪರಿಮಳ ಬಂದಂಗ
ಹೀಗಾಗಿ ನಮ್ಮ ಪಾಂಚಾಳ ಸರ್ ಕುಟುಂಬ ಭಾಳ ಅವ್ರ ಕುಟುಂಬನೂ ಕೂಡ ಸಂಗೀತಕ್ಕೆ ಅರ್ಪಿಸ್ಕೊಂಡಿದೆ. ಹೀಗಾಗಿ ಅನೇಕ ಸಾಹಿತಿಗಳು, ಕಲಾವಿದರು ಇಲ್ಲಿ ನಮ್ಮ ಮೀಸೆ ಸರ್ ಇದ್ದಾರೆ. ಆಮೇಲೆ ನಮ್ಮ ಬೀದರ್ ವಿಶ್ವವಿದ್ಯಾಲಯದ ಹುಡುಗ ರಾಜು ಪವಾರ್ ಅಂತೇಳಿ ಸಣ್ಣ ವಯಸ್ಸಿನಾಗೆ ನಾಟಕ ಬರೆದಾರೆ, ವಸಂತ ದೂತ ಅಂತೇಳಿ. ಹೀಗಾಗಿ ಯಾವ ಮೊಬೈಲ್ನಲ್ಲಿ ಯಾವ ಸಿಮ್ ಇದೆ, ಯಾವ ಟೈರ್ನಲ್ಲಿ ಯಾವ ಟ್ಯೂಬ್ ಇದೆ ಗೊತ್ತಾಗಲ್ಲ. ಹೀಗಾಗಿ ಯಾರಲ್ಲಿ ಯಾವ ಹೊತ್ತಿನಲ್ಲಿ ಯಾವ ಹಾವಿದೆ ಅವರು ಟ್ಯಾಲೆಂಟ್ ಗೊತ್ತಾಗಲ್ಲ. ಅದಕ್ಕೆ ವೇದಿಕೆ ಬೇಕು, ಅವಕಾಶಗಳು ಬೇಕು. ಇಂಥ ಸಂದರ್ಭದಲ್ಲಿ ಇನ್ನೂ ಸಾಕಷ್ಟು ಕಾರ್ಯಕ್ರಮ ಇದ್ದಾವೆ. ಹಾಗಾಗಿ ಹೇಳೋದು ಬಹಳಷ್ಟು ಜನ ಹೇಳ್ತಾರೆ, ಮತ್ತು ಕರ್ನಾಳಿ ಸರಿಗೆ ಮತ್ತು ಅವರಿಗೆ ಕರೆಸಿರಿ ಅಂತ ಅನ್ಬಾರ್ದು. ಯಾಕಂದ್ರೆ ಸಾಹಿತಿಗಳ ಕೈಯಾಗ ಮೈಕ್ ಕೊಡಬಾರ್ದು, ಹುಡುಗರ ಕೈಯಾಗ ಬೈಕ್ ಕೊಡಬಾರ್ದು, ಹುಡುಗಿಯರ ಕೈಯಾಗ ಕನ್ನಡಿ ಕೊಡಬಾರ್ದು. ಸಿರಿಗಣ್ಣಂಗೆಲ್ಗೆ ಮನುಷ್ಯ ಜಾತಿ ತಾನೊಂದೇಲಂ ವಿಶ್ವ ಕನ್ನಡಿಗರ ಸಂಸ್ಥೆ ವತಿಯಿಂದ ಡಾಕ್ಟರ್ ಸುಬ್ಬಣ್ಣ ಕರ್ಕಣಿಯವರ ನೇತೃತ್ವದಲ್ಲಿ ಇಂದು ಸಾಹಿತ್ಯಿಕವಾಗಿರ್ತಕ್ಕಂಥ ಕಾರ್ಯಕ್ರಮ ಅತ್ಯಂತ ಯಶಸ್ವಿಯಾಗಿ ಜರುಗ್ತಾ ಇದೆ. ಈ ಒಂದು ಕಾರ್ಯಕ್ರಮವನ್ನು ಉದ್ಘಾಟಿಸಿದ ನಾನು ಬೀದರ್ ಗಡಿ ಭಾಗದಲ್ಲಿ ಅನೇಕ ಸಮಸ್ಯೆಗಳಿವೆ. ಭಾಷೆ, ಸಾಹಿತ್ಯ, ಸಾಂಸ್ಕೃತಿಕವಾಗಿ ಬೀದರ್ ಜಿಲ್ಲೆಯ ಪ್ರತಿಭೆಗಳು, ಕಲಾವಿದರು, ಸಾಹಿತಿಗಳು ನಾಡಿನಾದ್ಯಂತ ಪರಿಚಯವಾಗಬೇಕಾಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಇಂತಹ ಕಾರ್ಯಕ್ರಮಗಳಿಂದ ಅವರಿಗೆ ವೇದಿಕೆ ಒದಗಿಸುವಂಥ ಕಾರ್ಯ ಆಗ್ತಾಯಿದೆ. ಅನೇಕ ಕನ್ನಡದ ಪರ ಇರತಕ್ಕಂಥ ಸಂಘ ಸಂಸ್ಥೆಗಳು ಮುಂದೆ ಬಂದು ಕವಿಗಳಿಗೆ, ಸಾಹಿತಿಗಳಿಗೆ, ಕಲಾವಿದರಿಗೆ ವೇದಿಕೆ ಒದಗಿಸುವಂಥ ನಿಟ್ಟಿನಲ್ಲಿ ಕೆಲಸ ಮಾಡಬೇಕಾಗಿದೆ. ಆ ನಿಟ್ಟಿನಲ್ಲಿ ಭಾಷೆ, ಕಲೆ, ಸಾಹಿತ್ಯ, ಸಂಸ್ಕೃತಿ ಗಡಿಭಾಗದಲ್ಲಿ ಉಳಿಸಿ ಬೆಳೆಸುವಂಥ ನಿಟ್ಟಿನಲ್ಲಿ ಎಲ್ಲರೂ ಪ್ರಯತ್ನ ಮಾಡಬೇಕಾಗಿದೆ. ಅದಕ್ಕೆ ಅನೇಕ ಕಾರ್ಯಕ್ರಮಗಳ ಮೂಲಕ ಭಾಷೆ ಉಳಿಸುವಂಥ ಕೆಲಸವನ್ನು ಕನ್ನಡಿಗರೆಲ್ಲರೂ ಸೇರಿ ಮಾಡಬೇಕು. ಅನ್ಯ ರಾಜ್ಯಗಳಂತೆ ನಮ್ಮಲ್ಲಿಯೂ ಕೂಡ ಕನ್ನಡದ ಭಾಷೆಯ ಬಗ್ಗೆ ಅಭಿಮಾನ ಬೆಳೆಸ್ಕೊಳ್ಬೇಕು. ಪ್ರತಿಯೊಬ್ಬರು ಕನ್ನಡ ಭಾಷೆಯನ್ನು ಬಳಸುವ ಮೂಲಕ ಬೆಳೆಸಿ ಉಳಿಸುವಂಥ ಮಹತ್ವದ ಜವಾಬ್ದಾರಿ ಎಲ್ಲ ಕನ್ನಡಿಗರ ಮೇಲಿದೆ. ಇವತ್ತು ಅನೇಕ ಬಿಕ್ಕಟ್ಟುಗಳ ಸಂದರ್ಭದಲ್ಲಿ ನಾವೆಲ್ಲರೂ ಒಟ್ಟಾಗಿ ಪ್ರೀತಿ ವಿಶ್ವಾಸದ ಮೂಲಕ ಕನ್ನಡ ಭಾಷೆ, ಸಾಹಿತ್ಯ, ಸಂಸ್ಕೃತಿಯನ್ನು ಈ ನಾಡಿನಲ್ಲಿ ಕಟ್ಟಬೇಕಾಗಿದೆ. ಅದಕ್ಕಾಗಿ ಬೀದರ್ ಜಿಲ್ಲೆಯ ಎಲ್ಲ ಗಡಿ ಭಾಗದಂಥ ಕನ್ನಡಿಗರು ಒಂದಾಗಿ ಈ ಒಂದು ಕೆಲಸ ಮಾಡೋಣ ಅಂತ ಈ ಸಂದರ್ಭದಲ್ಲಿ ನಾನು ಆಶಿಸುತ್ತೇನೆ. ಡಾಕ್ಟರ್ ಸಂಜೀವ್ ಕುಮಾರ್ ಅತಿವಳೆ, ಸದಸ್ಯರು, ಕರ್ನಾಟಕ ಗಡಿ ಪ್ರದೇಶ ಅಭಿವೃದ್ಧಿ ಪ್ರಾಧಿಕಾರ, ಬೆಂಗಳೂರು. ವಿಶ್ವ ಕನ್ನಡಿಗರ ಸಂಸ್ಥೆ ಮತ್ತು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಂಯುಕ್ತ ಆಶ್ರಯದಲ್ಲಿ 2021-22ನೇ ಸಾಲಿನ ಸಂಘ ಸಂಸ್ಥೆಗಳ ಸಾಮಾನ್ಯ ಧನಸಹಾಯ ಯೋಜನೆಯಡಿಯಲ್ಲಿ ಸಾಹಿತ್ಯ, ಸಾಂಸ್ಕೃತಿಕ, ಸಂಗೀತ, ಗಾಯನ, ಕವಿಗೋಷ್ಠಿ ಕಾರ್ಯಕ್ರಮವನ್ನು ಬಂದಿದ್ದೇವೆ. ನನ್ನ ಕರೆಗೆ ಹೋಗೊಟ್ಟು ಮುಂಬೈಯಿಂದ ಬಂದಿರತಕ್ಕಂಥ ಮತ್ತು ಬೇರೆ ರಾಜ್ಯದ ಬೇರೆ ಬೇರೆ ಭಾಗಗಳಿಂದ ಬಂದಿರತಕ್ಕಂಥ ಎಲ್ಲರಿಗೂ ನಾನು ಕೃತಜ್ಞತೆ ಆಗಿದ್ದೇನೆ. ನಮ್ಮ ಸಂಸ್ಥೆಯ ಉದ್ದೇಶ ಇಷ್ಟೇ, ನಮ್ಮ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಕೊಟ್ಟಿರ್ತಕ್ಕಂಥ ನಿರ್ದೇಶನದ ಮೇರೆಗೆ ಕಾರ್ಯಕ್ರಮವನ್ನು ಮಾಡಬೇಕು. ಕನ್ನಡ ಮತ್ತು ಸಂಸ್ಕೃತಿಯನ್ನು ಉಳಿಸ್ತಕ್ಕಂಥ, ಬೆಳೆಸ್ತಕ್ಕಂಥ ಕೆಲಸವನ್ನು ಇವತ್ತು ನಾವು ಮಾಡ್ತಾಯಿದ್ದೇವೆ. ನಮ್ಮ ಕಾರ್ಯಕ್ರಮಕ್ಕೆ ಕರ್ನಾಟಕ ಪ್ರದೇಶ ಗಡಿ ಅಭಿವೃದ್ಧಿ ಪ್ರಾಧಿಕಾರದ ಸದಸ್ಯರಾಗಿರ್ತಕ್ಕಂಥ ಡಾಕ್ಟರ್ ಸಂಜೀವ್ ಕುಮಾರ್ ಅತಿವಳೆ ಅವರು, ಸಾಹಿತ್ಯ ಪರಿಷತ್ನ ತಾಲೂಕಾ ಅಧ್ಯಕ್ಷರಾಗಿರ್ತಕ್ಕಂಥ MS ಮನವರ್ ಅವರು, ಮತ್ತು ಮುಂಬೈಯಲ್ಲಿ ಅನಾಥಾಶ್ರಮಗಳನ್ನು, ಬ್ಲಡ್ ಗ್ರೂಪ್ಗಳನ್ನು ಮಾಡ್ತಕ್ಕಂಥ ಸುರೇಶ್ ರೇವಣಕರ್ ಸರ್ ಅವರು, ಬಂಗಾರದ ಆಭರಣಗಳನ್ನು ತಯಾರು ಮಾಡ್ತಕ್ಕಂಥ ಪ್ರಸಾದ್ ಸರ್ ಅವರು, ಮತ್ತು ನೃತ್ಯವನ್ನು ಮಾಡಿರ್ತಕ್ಕಂಥ ಅನುಶ್ರೀ ಅವರು, ಭವಾನಿ ಅವರು, ಮತ್ತು ಅನೇಕ ನಮ್ಮ ಸ್ಥಳೀಯ ಕಲಾವಿದರು ಕಲಾ ಪ್ರದರ್ಶನವನ್ನು ಮಾಡಿರ್ತಾರೆ. ಅವರೆಲ್ಲರಿಗೂ ನಾನು ಆಭಾರಿ ಆಗಿದ್ದೇನೆ. ಮುಂದೆ ನಮ್ಮ ಸಂಘ ಸಂಸ್ಥೆಗೆ ಸರ್ಕಾರ ಒಂದು ಶಕ್ತಿ ನೀಡಿದಲ್ಲಿ ಮತ್ತಷ್ಟು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಕಾರ್ಯಕ್ರಮಗಳನ್ನು ಯಶಸ್ವಿ ಮಾಡಲು ಮುಂದಾಗ್ತೇನೆ ಎನ್ನುವಂಥ ಮಾತುಗಳನ್ನು ಈ ಸಂದರ್ಭ ಹೇಳ್ತಾ ಬಂದಂಥ ಎಲ್ಲರಿಗೂ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ನಾನು ಸುಬ್ಬಣ್ಣ ಕರ್ಕನಳ್ಳಿ, ವಿಶ್ವ ಕನ್ನಡಿಗರ ಸಂಸ್ಥೆಯ ಅಧ್ಯಕ್ಷ. ನೀವು ಸ್ವಲ್ಪ